ಹುಟ್ಟುಹಬ್ಬದ ದಿನವೇ ಗಿಫ್ಟ್ ಕೊಡ್ತಾರಾ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಯುದ್ಧದಿಂದ ನಲುಗಿರುವಂತಹ ಜಗತ್ತಿಗೆ ಇಂದೇ ಶುಭ ಸುದ್ದಿಯನ್ನ ನೀಡ್ತಾರಾ? ಹಾಗಾದ್ರೆ ಯುದ್ಧ ನಿಂತೋಗ್ಬಿಡುತ್ತಾ, ಸ್ಟಾಪ್ ಆಗುತ್ತಾ? ಯಾಕಂದ್ರೆ ಟ್ರಂಪ್ ಅವರ ಬರ್ತ್ಡೇ ಬೇರೆ ಅಲ್ವಾ, ಹಾಗಾಗಿನೇ ಎಲ್ಲೊಂದ್ ಕಡೆ ಸಿಹಿ ಸುದ್ದಿ ಕೊಡಬಹುದು ವಿಶ್ವಕ್ಕೆ ಅಂತ ಹೇಳಿ ಕಾಯ್ತಿದ್ದಾರೆ ಜನ. ಯಾವ ತರ ಇರುತ್ತೆ ಹಾಗಾದ್ರೆ ಗಿಫ್ಟು? ಅಂದ್ರೆ ವಾರ್ ಸ್ಟಾಪ್ ಆಗುತ್ತಾ ಅಥವಾ ಭೀಕರವಾಗಿರುತ್ತಾ ಅನ್ನೋದು ಕುತೂಹಲ. ಹೇಳಕ್ಕಾಗೋದಿಲ್ಲ. ಹುಚ್ಚು ಟ್ರಂಪು ಯಾವ ನಿರ್ಧಾರ ಬೇಕಾದರೂ ತೆಗೆದುಕೊಳ್ಳಬಹುದು. ಅಮೆರಿಕ ಇರಾನ್ ಶಾಂತಿ ಒಪ್ಪಂದಕ್ಕೆ ಇಂದೇ ಸಹಿ ಹಾಕುವ ಸಾಧ್ಯತೆಗಳಿದ್ದಾವೆ. ಸಂಧಾನಕ್ಕೆ ಸಹಿ ಹಾಕುವುದಾಗಿ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಬರ್ತ್ಡೇಗೂ ಒಂದು ದಿನ ಮೊದಲು, ಅಂದರೆ ಬರ್ತ್ಡೇ ಅವ್ರ ದಿನ ನಾಳೆ ಇದೆ ಅಲ್ವಾ, ಹಾಗಾಗಿ 80ನೇ ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ ಅಮೆರಿಕ ಅಧ್ಯಕ್ಷ ಟ್ರಂಪು. ಇರಾನ್ ಅಮೆರಿಕ ಶಾಂತಿ ಒಪ್ಪಂದದ ಬಗ್ಗೆ ಟ್ರಂಪ್ ಸುಳಿವನ್ನು ಕೊಟ್ಟಿದ್ದಾರೆ. ಬಟ್ ನಂಬಕ್ಕಾಗೋದಿಲ್ಲ. ಏನು ಬೇಕಾದರೂ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಟ್ರಂಪು. ಯಾಕಂದರೆ ಈ ಹಿಂದೆ ಭಾಳಷ್ಟು ಬಾರಿ ಹೇಳಿದ್ದಾನೆ, ಸಹಿ ಹಾಕ್ತೀನಿ, ಶಾಂತಿ ಮಾತುಕತೆ ಮಾಡೋಣ, ಯುದ್ಧ ನಿಲ್ಲಿಸ್ಬಿಡೋಣ. ಅದ್ರ ಜೊತೆಗೆ ಇರಾನ್ ಅವರು ಕೂಡ ಮುಂದೆ ಬಂದಿದ್ದಾರೆ, ಇಸ್ರೇಲ್ ಅವರು ಕೂಡ ಒಪ್ಪಿಸಿದ್ದೀನಿ ಅಂತೇಳಿ. ಆದರೆ ಅಧಿಕೃತವಾಗಿ ಯುದ್ಧ ಬ್ರೇಕ್ ಬೀಳೋವರೆಗೂ ಈ ವ್ಯಕ್ತಿನ ನಂಬಕ್ಕಾಗೋದಿಲ್ಲ. ನಂಬಿಕೆಗೆ ಅರ್ಹ ಅಲ್ಲದಂಥ ವ್ಯಕ್ತಿ ಇವರು. ನೋಡಿ, ಈಗ ಅವರ ಬರ್ತ್ಡೇ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಖುಷಿ ಸುದ್ದಿ ಕೊಡ್ತಾರೆ ಅಂತ ಎಲ್ಲ ಜನ ಭಾವಿಸ್ತಾ ಇದ್ದಾರೆ. ಆದರೆ ಆ ಥರದ ಮುನ್ಸೂಚನೆಗಳು ಸದ್ಯಕ್ಕಂತರೂ ಸಿಗ್ತಾ ಇದೆ. ಟ್ರುತ್ ಸೋಷಿಯಲ್ನಲ್ಲಿ ಬರ್ಕೊಂಡಿದ್ದಾರೆ ಅವರ ಅಧಿಕೃತವಾದಂಥ ಪೇಜ್ನಲ್ಲಿ. ಮೊದಲ ಒಂದು ಮಹತ್ವದ ಮಾತುಕತೆ ಮಾಡಲಾಗುತ್ತೆ ಅಂಥೇಳಿ, ಅದರ ಜೊತೆಗೆ ಅಮೆರಿಕ ಇರಾನ್ ಶಾಂತಿ ಒಪ್ಪಂದಕ್ಕೆ ನಾನು ಸಹಿ ಹಾಕ್ತೀನಿ ಅಂತ ಕೂಡ ಅವರು ಹಿಂದೆನೂ ಕೂಡ ಹೇಳ್ತಾ ಬರ್ತಾ ಇದ್ರು. ಶಾಂತಿ ಒಪ್ಪಂದಕ್ಕೆ ಇಂದು ಸಹಿ ಹಾಕಲಾಗುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ಈ ಕುರಿತು ಪೋಸ್ಟ್ ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಇರಾನ್ ಅಮೆರಿಕದ ಸಂಬಂಧ ಹಿಂದಿಗಿಂತ ಉತ್ತಮವಾಗಿದೆ. ಇರಾನಿನ ಮುಂದೆ ಪರಮಾಣು ಶಸ್ತ್ರಾಸ್ತ್ರ ಬಯಸುವುದಿಲ್ಲ. ಶಾಂತಿ ಒಪ್ಪಂದಕ್ಕೆ ಇಂದು ಸಹಿ ಹಾಕಲು ನಿರ್ಧರಿಸಲಾಗಿದೆ. ಸಹಿ ಹಾಕಿದ ತಕ್ಷಣ ಹೋರ್ಮುಜ್ ಜಲಸಂಧಿ ಮುಕ್ತವಾಗುತ್ತೆ. ಒಂದು ವೇಳೆ ಇರಾನ್ ಸಹಿ ಹಾಕದಿದ್ರೆ ಪರ್ಯಾಯ ಮಾರ್ಗ ಅಂತಂದರೆ ದಾಳಿ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆ. ಬರಾಕ್ ಒಬಾಮಾ ಮಾಡದ್ದನ್ನು ನಾನು ಮಾಡ್ತಾ ಇದ್ದೇನೆ. ಇರಾನ್ನ ಪರಮಾಣು ಕಾರ್ಯಕ್ರಮವನ್ನು ನೆಲಸಮಗೊಳಿಸಿದ್ದೇವೆ. ಟ್ರುತ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪೋಸ್ಟ್ ಮಾಡಿದ್ದಾರೆ. ನೋಡಿ, ಬರಾಕ್ ಒಬಾಮಾ ಇದ್ರ ಹಿಂದೆ ಅವ್ರೇನು ಮಾಡಲಿಲ್ವೋ ಅದನ್ನು ನಾನು ಮಾಡೋಕ್ಕೆ ಹೊರಟಿದ್ದೀನಿ. ತಮ್ಮ ಅಧಿಕೃತವಾದಂಥ ಖಾತೆಯಲ್ಲಿ ಅವರು ಬರ್ಕೊಂಡಿದ್ದಾರೆ. ಈಗ ಸಹಿ ಹಾಕ್ತೀನಿ, ಅವರು ಕೂಡ ಸಹಿ ಹಾಕ್ತಾರೆ. ಸಹಿ ಹಾಕ್ತಿದ್ರೆ ಇನ್ನೊಂದು ದಾರಿ ಇದೆ, ಅದೇ ದೊಡ್ಡ ಮಟ್ಟದ ದಾಳಿನ ಮಾಡ್ತೀವಿ, ಮುಟ್ಟು ನೋಡ್ಕೊಳ್ಳಂಗೆ ಹೊಡಿತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇರಾನ್ ಅವರು ಬಗ್ಬಿಡ್ತಾರೆ. ಹಾಗಾದರೆ ಪರಮಾಣು ಈಗ ಬಳಸೋದಿಲ್ಲ ಅಂತೇಳಿ ಹೇಳ್ಬಿಡ್ತಾರೆ, ಅವರು ಪರಮಾಣು ಉತ್ಪಾದನೆ ಮಾಡೋದಿಲ್ಲ ಅಂತ ಒಪ್ಪಂದಕ್ಕೆ ಬಂದುಬಿಡ್ತಾರ? ಖಂಡಿತವಾಗ್ಲೂ ಇರಾನ್ ಅವರು ಇಲ್ಲಿವರೆಗೂ ಯಾವ ಸುಳಿವನ್ನು ಕೂಡ ಕೊಟ್ಟಿಲ್ಲ. ಶಾಂತಿಯ ಬಗ್ಗೆ ನಾವು ಹೇಳ್ತಾ ಇರೋದು, ಅವ್ರಿಗೂ ಕೂಡ ಯುದ್ಧ ಸಾಕಾಗಿದೆ. ಆದರೆ ಟ್ರಂಪ್ ಅವರು ಕೂಡ ನಂಬ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತೊಂದು ಮಾತಾಡ್ತಾನೆ, ನಾಳೆ ನೋಡಿದ್ರೆ ಮತ್ತಲ್ಲಿ ದಾಳಿ ಮಾಡಿಸಿರ್ತಾನೆ, ಮತ್ತೆ ಶಾಂತಿ ಬಯಸ್ತಾನೆ. ಹೀಗಾಗಿನೇ ಮೊದಲು ಇಸ್ರೇಲ್ ಅವ್ರನ್ನ ಇಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪು ಬಗ್ಗು ಬಡಿಬೇಕು. ಅಂದರೆ ಮಾತುಕತೆ ಮೂಲಕ ಅವರನ್ನು ಇರಾನ್ ಮೇಲೆ ದಾಳಿ ಮಾಡದಂತೆ ತಡೆಯುವಂಥ ಕೆಲಸವನ್ನು ಟ್ರಂಪ್ ಮಾಡಬೇಕಾಗಿದೆ. ಇಲ್ಲಿ ಆರಂಭದಲ್ಲಿ ಯುದ್ಧ ಶುರುವಾಗಿದ್ದು ಇರಾನ್ ಮತ್ತು ಅಮೆರಿಕ ಮಧ್ಯೆ ಅಲ್ಲ, ಇಸ್ರೇಲ್ ಮತ್ತು ಇರಾನ್ ಮಧ್ಯೆ. ಅವರು ಭಾಳ ವರ್ಷಗಳಿಂದ ಹೊಡೆದಾಡ್ತಾ ಬರ್ತಾ ಇದ್ದಾರೆ. ಬಟ್ ಡೊನಾಲ್ಡ್ ಟ್ರಂಪ್ ಮಧ್ಯಪ್ರವೇಶ ಮಾಡಿದ್ದು ಕೂಡ ಇಲ್ಲಿ ಜಗತ್ತಿನ ಕೆಂಗಣಿಗೆ ಗುರಿಯಾಗಿದ್ದು, ಅವ್ರ ಪಾಡಿಗೆ ಅವರು ಹೊಡ್ಕೊಂಡು ಹೋಗ್ತಾ ಇದ್ರು. ಮಧ್ಯಪ್ರವೇಶ ಮಾಡಿ ಈತ ತನ್ನ ಪ್ರತಿಷ್ಠೆಗೋಸ್ಕರ ಅಥವಾ ಅಲ್ಲಿ ಹೊರಮುಜಲ್ಲಿ ತಮ್ಮ ಒಂದು ಹಿಡಿತವನ್ನು ಸಾಧಿಸಬೇಕು ಅಂತ ಹೊರಟ. ಹಾಗಾಗಿನೇ ಹಿನ್ನಡೆ ಆಗ್ತಾನೆ ಬಂತು ಡೊನಾಲ್ಡ್ ಟ್ರಂಪ್ಗೆ. ಇಲ್ಲಿವರೆಗೂ ಸಕ್ಸಸ್ ಅಂತೂ ಸಿಕ್ಕಿಲ್ಲ ಅಮೇರಿಕಾಗೆ ಇರಾನ್ ವಿರುದ್ಧ ಮಾಡಿದಂತಹ ಪ್ರತಿಯೊಂದು ದಾಳಿಗೆ. ಯಾಕಂದರೆ ಅವರು ಕೂಡ ಪ್ರತಿ ದಾಳಿಯನ್ನು ಮಾಡ್ತಾ ಇದ್ದಾರೆ. ಬಟ್ ನಮ್ಗನ್ನಿಸ್ತಾ ಇದೆ ಶಾಂತಿ ಮಾತುಕತೆ ಆಗುತ್ತೆ, ಆದರೆ ಅದು ಮುಂದಿನ ದಿನಗಳಲ್ಲಿ ಕಾರ್ಯರೂಪಕ್ಕೆ ಬರಲಿ. ಹಿಂದೆ ನೋಡಿ, ಪಾಕಿಸ್ತಾನದಲ್ಲಿ ಅಲ್ಲಿ ಶಹಬಾಜ್ ಶರೀಫು ದೊಡ್ಡದಾಗಿ ಬನ್ನಿ ನಾವೆಲ್ಲ ಶಾಂತಿ ಮಂತ್ರ